ತಾರಾ ಏನೋ ಮಾತಾಡ್ಬೇಕಂತ ಅಂದಿಲ್ಲ. ರೀ ನನಗೆ ಮನೆಯಲ್ಲಿ ಇದ್ದಿದ್ದು ಹುಚ್ಚಿಡ್ದಂಗೆ ಆಗಕ್ಕುಂತೈತ್ರಿ. 3 ಹೊತ್ತು ಮಾಡಿದ್ದ ಕೆಲಸನ ಮಾಡ್ಕೊತ ಇರೋಕೆ ನನಗೆ ಇಷ್ಟ ಇಲ್ಲ. ನಿಮಗೆ ನಾನು ಮುಂಚೆನೇ ಹೇಳಿದ್ದಿಲ್ಲ ರೀ, ನಿಮ್ಮ ಜೊತೆ ನಾನು ದುಡಿತೀನಿ, ಇಬ್ಬರು ದುಡಿದ್ರೂ ನಾವು ಒಂದು ಏನಾರು ಸಾಧನೆ ಮಾಡೋಕ್ಕಾಗೋದು ಅಂತಂದು. ಇವಾಗ ನಾನು ದುಡಿಯೋಕೆ ಹೋಗ್ತೀನಿ ಅಂತಂದ್ರೂ ಎದಕ್ಕೆ ಬೇಡ ಅಂತ ಅನ್ನಕುಂತೀರಿ ನೀವು? ತಾರಾ, ನಾನು ಇವಾಗ ಬೇಡ ಅಂದಿನಿ. ಅವನ ಹೇಳಿದ್ಲಿಲ್ಲ ಸುಮ್ಮನೆ ನೀನು ಮನ್ಯಾಗೂ ಮಾಡು ಹೊರಗಡೆನೂ ಮಾಡು, ನಿಂಗೆ ತ್ರಾಸ ಆಗುತ್ತೆ. ಆಮೇಲೆ ಹೊರಗಡೆ ದುಡಿಯೋಕೆ ಕುಂತೆ ಅಂದ್ರೆ ಮತ್ತು ಮನ್ಯಾಗ ಮಾಡೋದು ಬಿಟ್ಟು ಅಂದ್ರೆ ಸುಮ್ಮನೆ ಮನೆಯಾಗೆಲ್ಲ ಸಮಸ್ಯೆ ಚಲೋ ಆಗಲ್ಲನ. ಅದಕ್ಕೆ ನೀವು ಮನೇದು ಮಾಡ್ಕೊಂಡು ಆರಾಮಾಗಿ ಮನ್ಯಾಗ ರೆಸ್ಟ್ ಮಾಡು ಅಂತ ಹೇಳಿದ್ದು ನಾನು. ಅಷ್ಟೇ ಹೊರತು ಮತ್ತೇನು ಬೇರೆ ಉದ್ದೇಶ ಇಲ್ಲ. ರೀ ನಾನು ಹೊರಗಡೆ ದುಡಿತೀನಿ ಅಂದ ಮಾತ್ರಕ್ಕೆ ನನಗೇನು 2 ಕೊಂಬು ಬಂದು ಮನೆಯ ಕೆಲಸ ಎಲ್ಲ ಮಾಡೋದು ನಾನು ಬಿಡಂಗಿಲ್ಲ ರೀ. ನನಗೂ ಜವಾಬ್ದಾರಿ ಅದಾವು, ನನಗೂ ಗೊತ್ತಾಗುತ್ತೆ ನಾನು ಮನೆಯಂದು ನಿಭಾಯಿಸಬೇಕು, ಹೊರಗಿಂದು ನಿಭಾಯಿಸಬೇಕು ಅಂತಂದು. ನಾನು ನಿಮಗೆ ಹೇಳಿಲ್ಲನ್ರಿ ರೀ, ನಾ ಹೊರಗಡೆ ದುಡಿಯೋದ್ರ ಜೊತೆಗೆ ಮನೆಯಂದು ನಿಭಾಯಿಸ್ತೀನಿ ಅಂತಂದು. ಏನು ಅಬ್ಬಬ್ಬ ಅಂದ್ರೆ ಏನಾಗ್ಬೋದು, ರಾತ್ರಿ ಅಡುಗೆ ಮಾಡೋದನ್ನು ಮಧ್ಯಾಹ್ನ ಬೆಳಗ್ಗೆನೇ ಮಾಡಿಟ್ಟಿರ್ತೀನಿ, ರಾತ್ರಿ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ ಅಷ್ಟೇ ಹೊರತು ಮತ್ತೇನು ಚೇಂಜ್ ಆಗಂಗಿಲ್ಲ ರೀ. ಅಲ್ರಿ ಬರೀ ಮನೆಯಿಂದ ಮಾಡ್ಕೊತ ಕೂತ್ಕೊಂಡೆ ಅಂದ್ರೆ ನನಗೂ ಏನು ಬೆಲೆ ಇರ್ತೈತಿ ಹೇಳ್ರಿ. ನಾನು ಒಂದು ಸ್ವಲ್ಪ ಹೊರಗಡೆ ಈಗ ನೋಡ್ರಿ ಲಲಿತಕ್ಕ ಸವಿತಕ್ಕ ಅವರೆಲ್ಲ ಹೆಂಗೆ ದುಡಿಯಾಕೆ ಕುಂತಾರೆ, ಮನ್ಯಾಗೂ ಮಾಡ್ತಾರೆ, ಮತ್ತು ತಮ್ಮ ಕೆಲಸ ಹೊರಗಡೆನೂ ದುಡಿತಾರೆ. ಹೌದಿಲ್ಲ, ಅವ್ರನ್ನ ನೋಡಿ ನನಗೂ ಅವ್ರ ಥರ ಆಗಬೇಕು ಅಂತ ಆಸೆ ಆಗೈತ್ರಿ. ದಯವಿಟ್ಟು ನಾನು ಈ ಆಸೆಗೆ ಮತ್ತು ತಣ್ಣೀರು ಎರಚಕ್ಕೆ ಹೋಗ್ಬೇಡ್ರಿ. ನಾನು ಮನೆಯ ಕೆಲಸನೂ ನಿಭಾಯಿಸ್ತೀನಿ ಅಂತ, ಸರಿನಾ? ಸರಿ ತಾರ, ನೀನು ಎರಡನ್ನೂ ನಿಭಾಯಿಸ್ತೀನಿ ಅಂತ ಅಂದಮೇಲೆ ಆಯ್ತು, ನೀನು ಹೊರಗಡೆ ನಿನಗೇನು ಇಷ್ಟನೋ ಹಂಗೆ ಮಾಡು. ನಿಂಗೆ ಇವಾಗ ಒಂದು ಅವಕಾಶ ಸಿಕ್ಕೈತಲ್ಲ, ಸರಿ ಆಯ್ತು, ನಾಳೆಯಿಂದ ಹೋಗು. ಹಂಗೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಂತ. ನೀನು ಹೊರಗಡೆ ದುಡಿಯೋಕೆ ಹೋಗಿ, ನಾನು ಹೊರಗಡೆ ದುಡಿಯೋಕೆ ಹೋಗ್ತೀನಿ. ಇಬ್ಬರು ಕೆಲಸ ಮುಗಿಸ್ಕೊಳಂತ ಮನೆಯಿಂದ. ಇಬ್ಬರು ಮನೆಯಿಂದ ಕೆಲಸ ಮುಗಿಸ್ಕೊಂಡು ದುಡಿಯೋಕೆ ಹೋಗೋಣ. ಆಮೇಲೆ ಸಂಜೆಗೆ ಬಂದು ಮತ್ತೇನು ಕೆಲಸ ಇರುತ್ತೆ ಅದನ್ನು ಇಬ್ಬರು ಹಂಚ್ಕೊಂಡು ಮಾಡೋಣಂತ, ಸರಿನಾ? ನೀನು ಒಬ್ಬಕ್ಕೆ ಮೇಲೇ ನಾನು ಎಲ್ಲ ಭಾರ ಹಾಕಂಗಿಲ್ಲ, ಸರಿನಾ? ಇವಾಗಾದ್ರೆ ಹ್ಞೂ ರೀ, ಹಂಗಿಬ್ರು ಹೊಂದಾಣಿಕೆಯಿಂದ ಎಲ್ಲ ಕೆಲಸನೂ ಮಾಡ್ಕೊತಂದ್ರೆ ಎಷ್ಟು ಚಂದ ಇರ್ತೈತಲ್ಲ. ಆದ್ರೆ ನಾನು ನಿಮ್ಗೇನು ಎಲ್ಲ ಕೆಲಸ ಹಚ್ಚಂಗಿಲ್ಲ ತಗೋರಿ. ಈಗ ಈ ನಮ್ನಿ ಕೊಬ್ಬ ಬಂದೈತಿ ನಿನಗೆ. ಇನ್ನು ಹೊರಗಡೆ ದುಡಿಯಾಕೆ ಹೋದೆ ಅಂತೂ ಮುಗಿದು ಹೋತ ಕತಿ ಆತ. ತಗೋ ನನ್ನ ಮಗನ, ನೀನು ನನ್ನ ಮಗನ್ನ ನನ್ನನ್ನು ಮೂಲಿ ಗುಂಪು ಮಾಡ್ತಿದ್ದಿ. ಲೋ ನವ್ಯ, ನಿಂಗೆ ಹೇಳಿತ್ತಿಲ್ಲ ಆಕೆನ ಹೊರಗಡೆ ದುಡಿಯಾಕೆ ಕಳಿಸ್ಬೇಡ ಅಂತಂದು. ಈಗಲೇ ಈ ನಮ್ನಿ ಹದ್ ಮೀರಾಳಿಕೆ. ಅಕಸ್ಮಾತ್ ಏನಾರ ಹೊರಗಡೆ ಏನಾರು ದುಡಿಯಾಕೆ ಹೋದ್ಲಂದ್ರೆ ಮುಗೀತು ಕತಿ. ಈಕೇನು ಮನ್ಯಾಗ ಬಾಳೆ ಮಾಡ್ತಾಳನೇ ಏನಿಲ್ಲ ಅಂತೀನಿ ನಾನು. ಒಂದು ಸ್ವಲ್ಪ ಹೆಂಡ್ತಿನ ಹದ್ ಬಸ್ನಾಗ ಇಟ್ಕೊಳೋದು ಕಲಿ. ಯವ್ವ, ಯಾಕೆ ಹಂಗೆ ಮಾತಾಡ್ತಿದ್ದಿ? ತಾರಾನು ಏನು ಹಂಗೆ ಅದಾಳನು? ಆಕೆ ಹೇಳಕ್ಕಂತಿಲ್ಲ ನಾ ಮನೆಯಂದು ನಿಭಾಯಿಸ್ತೀನಿ, ಹೊರಗಡೆನೂ ದುಡಿತೀನಿ ಅಂತಂದು. ಅಂದಮೇಲೆ ನಾವು ಆಕೆಗೆ ಸಪೋರ್ಟಾಗಿ ನಿಂತ್ಕೋಬೇಕು. ಅದನ್ನ ಬಿಟ್ಟು ಹಿಂಗೆಲ್ಲ ಮಾತಾಡೋದು ಸರಿ ಇರಂಗಿಲ್ಲ. ಎದಕ್ಕೆ ಹಿಂಗೆಲ್ಲ ಮಾತಾಡಕ್ಕಂತಿದ್ದೀನಿ ನೀನು? ಎದಕ್ಕಂದ್ರೆ ಇಂಥ ಹೆಣ್ಮಕ್ಳನ್ನ ಎಷ್ಟು ಜನ ನೋಡಿಲ್ಲ ನಾನು. ಲೋ ಹೊರಗಡೆ ದುಡಿಯಾಕೆ ಹೋಗ್ಕಾರಿಲ್ಲ, ಹೊರಗಡೆ ನಾನು ದುಡಿತೀನಿ, ನೀವು ಹೆಂಗೆ ದುಡಿತೀರಿ ನಾನು ಹಂಗೆ ದುಡಿತೀನಿ ಅನ್ನೋದು ಅಹಂ ಬಂದುಬಿಡ್ತೈತಿ ಇವರಿಗೆ. ಅವಾಗ ಮನ್ಯಾಗ ಯಾವ ಕೆಲಸನೂ ಮಾಡೋಂಗಿಲ್ಲ, ಯಾರನ್ನೂ ನೋಡ್ಕೊಳಂಗಿಲ್ಲ, ಕೊಬ್ಬು ಬಂದುಬಿಡ್ತೈತಿ ಇವರಿಗೆ. ಅದಕ್ಕೆ ಹೇಳ್ತೀನಿ ಕೇಳು, ಈಕೆ ಮನ್ಯಾಗ ಬಿದ್ದಿರಲಿ 3 ಹೊತ್ತು. ನೋಡ್ಲೋ, ನನಗೆ 3 ಹೊತ್ತು ಬಿಸಿ ಬಿಸಿ ಊಟ ಬೇಕು. ಮತ್ತು ಸಂಜೆಗೆ ನನಗೆ ತಿನ್ನಕ್ಕೆ ಏನಾರ ಬೇಕು. ನಂಗೆ 4 ಹೊತ್ತು ಬಿಸಿ ಬಿಸಿದಿರ್ಬೇಕು. ನಾ ಅದನ್ನು ಬಿಟ್ಟಿಕ್ಕಿ ಅದನ್ನೆಲ್ಲ ಮಾಡೋದು ಬಿಟ್ಟಿಕ್ಕಿ ಈಕೆ ಪಾಡಿಗೆ ಏನೋ ದುಡಿಯಾಕೆ ಹೋದ್ಲಂದ್ರೆ ಅವಾಗ ನಾನೇನು ಮಾಡಲಿ? ಅತ್ಯಾರ, ನಾನೇನು ನಿಮಗೆ ಅಡುಗೆ ಮಾಡಿ ಹಾಕಂಗೇ ಇಲ್ಲ ಅಂತ ಹೇಳಿಲ್ಲ. ಬೆಳಗ್ಗೆ ನಾಷ್ಟ ಮಾಡಿರ್ತೀನಲ್ಲ, ಅದ್ರ ಜೊತೆನೇ ಅಡುಗೆ ಮಾಡಿರ್ತೀನಂತ. ಮಧ್ಯಾಹ್ನಕ್ಕೆ ನಿಮಗೆ ಬಿಸಿ ಬಿಸಿ ರೊಟ್ಟಿ ಮಾಡಿಟ್ಟು ಹಾಟ್ ಬಾಕ್ಸ್ನಾಗ ಹಾಕಿಟ್ಟು ಹೋಗಿರ್ತೀನಂತ. ರಾತ್ರಿಗೂ ನಿಮಗೆ ಬಿಸಿ ಬಿಸಿದ ರೊಟ್ಟಿ ಮಾಡ್ತೀನಂತ. ಸಂಜೆಗೆ ಏನು ರೀ ಇವಾಗ ಹೆಂಗೈತಲ್ಲ, ನಿಮ್ಮ ಮಗ ಏನು ಬರೋ ಮುಂದೆ ಒಂದೊಂದು ಸಲ ಏನಾರು ತಂದಿರ್ತಾನೆ. ಇಲ್ಲಾಂದ್ರೆ ಮನ್ಯಾಗ ನಾನು ಚುಮ್ಮರಿ ಅದು ಇದು ಹಚ್ಚಿರ್ತೀನಲ್ಲ, ಹಂಗೆ ನಡೀತೈತಿ. ಒಂದೊಂದು ದಿನ ಆಗಂಗಿಲ್ಲ. ನೀವು ಅದಕ್ಕೋಸ್ಕರ ನನ್ನನ್ನು ಕೆಲ್ಸಕ್ಕೆ ಹೋಗೋದು ಬಿಡ್ಸಾಕೋಬೇಡ್ರಿ. ನೋಡು ಈಗಲೇ ಹೆಂಗೆ ಮಾತಾಡಕ್ಕೆ ಕುಂತಾಳ ಅಂತಂದು. ಏನೋ ದುಡಿಯಾಕೆ ಹೋಗಿಲ್ಲ, ಈ ನಮ್ನಿ ಸೊಕ್ಕ ಬಂದೈತಿ ಈಕೆಗೆ. ಇನ್ನು ದುಡಿಯಾಕೆ ಹೋಗ್ಬಿಟ್ರೆ ಇನ್ನೆಷ್ಟು ಸೊಕ್ಕ ಬರ್ತೈತೆ ಏನು? ನೋಡ್ಲಾ, ಈಕೆ ದುಡಿಯಾಕೆ ಹೋಗಂಗಿಲ್ಲ ಮನ್ಯಾಗ. ಅಪ್ಪಿ ಏನಾರು ದುಡಿಯಾಕೆ ಹೋದ್ಲಂದ್ರೆ ನಾನು ಈ ಮನೆಯಾಗಿರಂಗಿಲ್ಲ. ನಾ ಈ ಮನೆಯಾಗಿರ್ಬೇಕಾ ಇಲ್ಲ ಈಕೆ ಹೊರಗಡೆ ದುಡಿಯಾಕೆ ಹೋಗ್ಬೇಕಾ? ಎರಡರಲ್ಲಿ ಒಂದು ತೀರ್ಮಾನ ಮಾಡಿ ಏನನ್ನೋದು. ಯವ್ವ, ನೀ ಹಿಂಗೆ ಮಾತಾಡಿದ್ರೆ ಹೆಂಗೆ ಬೇ ಮನೆಗೆ ಇರೋಕ್ಕೆ ಆಗಿ? ರೀ ನೀವು ಸುಮ್ಮನೆ ರೀ. ಅತ್ಯಾರ, ನಾನು ದುಡಿಯಾಕೆ ಹೋಗ್ತೀನಿ ನಾಳೆಯಿಂದನ. ನೀವು ಈ ಮನೆಯಾಗಿರ್ತೀರಾ ಅಥವಾ ಇರಲ್ಲ, ಅದು ನಿಮಗೆ ಬಿಟ್ಟಿತ್ತು. ನಾನಂತೂ ನಿಮ್ಮನ್ನು ಈ ಮನೆಯಿಂದ ಹೊರಗೆ ಹೋಗಂತ ಹೇಳಕ್ಕಂತಿಲ್ಲ. ನೀವಾಗೇ ನಾ ಹೊರಗೆ ಹೋಗ್ತೀನಿ ಅಂತಂದ್ರೆ ಹೋಗ್ಬೋದು, ನಿಮ್ಮ ಇಷ್ಟ. ನಾನು ಮಾತ್ರ ದುಡಿಯಾಕೆ ಹೋಗೋದನ್ನು ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ ಅಷ್ಟೆ. ನೋಡಿದೇನಲ್ಲ ಹೆಂಗೆ ಮಾತಾಡಕುಂತಾಳೆ ನಿನ್ನ ಹೆಂಡತಿ ಅಂತಂದು. ನನ್ನನ್ನು ಈ ಮನೆಯಿಂದ ಹೊರಗಡೆ ಹೋಗಂತ ಅನ್ನಕುಂತಾಳೆ. ಈಗಲೇ ಮನೆಯಿಂದ ಹೊರಗಡೆ ಹೋಗಂದಕ್ಕಿ ನಾಳೆ ದುಡಿಯಾಕೆ ಚಲೋ ಮಾಡಿದ್ಲಂದ್ರೆ ಆಕಿ ನನ್ನ ಮನ್ಯಾಗ ಇರ್ಸ್ಕೋತಾ ಅಂತ ಅನ್ಕೊಂಡೇನು? ಇರ್ಸ್ಕೊಳಂಗಿಲ್ಲಕ್ಕಿ ನನ್ನ ಮನೆಯಿಂದ ಹೊರಗಡೆನ ದಪ್ತಾಳ. ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋ, ಬರೀ ಹೆಂಡತಿ ಸೀರೆ ಸೆರಂಗ್ ಹಿಡ್ಕೊಂಡು ಅಡ್ಡಾಡಬೇಡ. ನೋಡ್ಬಿಯವ್ವ,
ಅಕ್ಕಿ ಈಗ ನಮಗೋಸ್ಕರ ಮನೆಯಾಗೆಲ್ಲ ಮಾಡಕ್ಕೆ ಕುಂತಾಳಿಲ್ಲ. ನಮಗೋಸ್ಕರ ಅವ್ರ ಕುಟುಂಬನ ಬಿಟ್ಟು ಅಕ್ಕಿ ಬಂದಿರ್ತಾಳೆ ಅಂದಮೇಲೆ ಅಕ್ಕಿನ ಚಂದನ ತಂದು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಿರ್ತೈತ್ವಿ. ಈಗ ಅಕ್ಕಿದ ಆಸೆ ಏನು? ಅಕ್ಕಿ ನನಗೇನಾರ ಬಂಗಾರ ತಂದು ಕೊಡು, ವಜ್ರದ ಸರ ತಂದು ಕೊಡು ಅಂತ ಕೇಳಾಳನ್ಬಿ. ಅಕ್ಕಿದೇನು ಆಸೆ ಅಂದ್ರೆ ಅಕ್ಕಿನೂ ದುಡಿಬೇಕಂತ ಆಸೆ ಐತಿ. ಇದನ್ನ ಅಕ್ಕಿ ಮುಂಚೆನೇ ಹೇಳಿದ್ಲು ನನ್ನ ಮುಂದೆ. ನಾವು ಹ್ಞೂ ಅಂತಲೇ ಅಂದಿದ್ದೆ. ಅವಕಾಶ ಸಿಕ್ಕ ಹೋಗ್ಬಿಡು ಅಂತ ಸುಮ್ಮನೆ ಆಗಿದ್ದೆ. ಇವಾಗ ಆಕೆಗೇನೋ ಒಂದು ಒಳ್ಳೆ ಅವಕಾಶ ಸಿಕ್ಕೈತಿ, ಹೋಗ್ತೀನಿ ಅಂತಂದಾಳ. ಹೋಗ್ಲಿ ಬಿಡ್ಬಿ, ಆಕೆಗೆ ನಾವು ಸಪೋರ್ಟ್ ಮಾಡೋಣ. ಆಕೆನಾರ ನಾ ಮನೆಯಿಂದ ಏನೂ ಮಾಡಂಗಿಲ್ಲ ಅಂತ ಅಂದಾಳನ್ಬಿ. ಮನೆಯಿಂದೂ ಮಾಡ್ಕೊಂಡು ಹೊರಗಡೆನೂ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದಾಳಿಲ್ಲ. ಅಂದಮೇಲೆ ಆಕೆಗೆ ಚಂದನ ತಂಗ ಸಪೋರ್ಟ್ ಮಾಡ್ಕೊಂತಿರ್ಬೇಕು ನಾವು. ಅದನ್ನು ಬಿಟ್ಟು ಇಲ್ಲಿದ್ದೆಲ್ಲ ಮಾತಾಡಬಾರ್ದ್ವಿ. ಒಂದು ವೇಳೆ ಆಕೆ ಜಾಗದಾಗ ನಿನ್ನ ಮಗಳ ಇದ್ದಿದ್ದಿದ್ರೆ ನೀನು ಹಿಂಗೆ ಮಾತಾಡ್ತಿದ್ದೀನ? ಒಂದು ಸಲ ಕುತ್ಕೊಂಡು ಯೋಚನೆ ಮಾಡು. ನಿಂಗೂ ವಯಸ್ಸಾಗೈತಿ ಬಿ. ಇವಾಗ ನೀನು ಸೊಸಿ ಜೊತೆ ಚಂದನ ತಂಗಿದ್ದಿ ಅಂದ್ರೆ ಸೊಸಿನೂ ನಿನ್ನ ಜೊತೆ ಚಂದನ ತಂಗಿರ್ತಾಳೆ. ಅದನ್ನು ಬಿಟ್ಟು ನೀನೇ ಈಗ ಅಡ್ಡ ಶೆಟ್ಟಿ ಹಾಕೊಂತ ಬಿಟ್ಟಿ ಅಂತಂದ್ರೆ ಆಕೆನೂ ಅಡ್ಡ ಶೆಟ್ಟಿತಾಳೆ. ಅವಾಗ ಈ ನಿನ್ನ ಪರಿಸ್ಥಿತಿ ಏನಾಕೈತಿ ಅರ್ಥ ಮಾಡ್ಕೊ. ಇವಾಗ ವಯಸ್ಸಾಗೈತಿ. ಆಕೆ ನಿನಗೇನು ಈ ಮನ್ಯಾಗೇನು ನಿನ್ನ ಮಾತು ಕೇಳಂಗಿಲ್ಲ ಅಂತೈತಾ, ಅಥವಾ ನಿನ್ನೇನು ಮೂಲಿಗುಂಪು ಮಾಡೈತಾ? ಇಲ್ಲಲ್ಲ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಕಾಲ ಚೇಂಜ್ ಆದಂಗೆ ನಾವು ಬದಲಾಗ್ತಾ ಹೋಗ್ಬೇಕು. ಈಗ ಆಕೆಗೆ ದುಡಿಯೋ ಆಸೆ ಬಂದೈತಿ, ದುಡಿತೀನಿ ಅಂದಾಳ. ಅದಕ್ಕೆ ನೀನು ಸಾಥ್ ಕೊಡು. ಅವಾಗಕ್ಕೆ ನಿನ್ನ ಜೊತೆ ಇನ್ನೂ ಚಂದನ ತಂಗಿರ್ತಾಳ. ಅರ್ಥ ಆತಂತ ಅನ್ಕೋತೀನಿ ನಿನಗೆ. ಇವ ಮನೆಯಾಗ ದಿನ ಒಂದಕ್ಕೂ ಜಗಳ ಆಗೋದು ಬೇಡ. ನೀ ಇಷ್ಟು ದಿನ ಆಕೆ ನಿನಗೆ ಹೊಂದ್ಕೊಂಡು ಹೋಗಿರ್ಲಿಲ್ಲ, ಇನ್ಮೇಲೆ ನೀನು ಆಕೆಗೆ ಹೊಂದ್ಕೊಂಡು ಹೋಗೋದು ನನ್ನ ಕಲಿಬೇ. ಸುಮ್ಮನೆ ಮನೆಯಾಗ ಜಗಳ ಆಗಂಗಿಲ್ಲ. ಆಕೆ ಮೇಲೆ ದ್ವೇಷ ಹಠ ಸಾಧ್ಸಕ್ಕೆ ಹೋಗಬೇಡ. ಆಕೆನೂ ನೀನು ಸೊಸಿನ ಅದಾಳ, ಬೇರೆ ಯಾರೂ ಅಲ್ಲ. ಆಕೆ ಈ ಮನೆಗೋಸ್ಕರ ಏನೆಲ್ಲ ಮಾಡಕ್ಕಂತಾಳ ಅನ್ನೋದನ್ನು ಯೋಚನೆ ಮಾಡೋ ಸಲ ಕೂತ್ಕೊಂಡು. ಅಲ್ಲಲ್ಲ, ಇಷ್ಟು ದಿನ ತಾಯಿ ಹೇಳಿದ ಮಾತ ವೇದ ವಾಕ್ಯ ಆಗಿತ್ತು. ಈಗ ಹೆಂಡತಿ ಬಾಲ ಬಡಿಯಾಕೊಂತೇನ? ಬಡಿ ಬಡಿ ಬಡಿ. ಅದು ಎಷ್ಟು ದಿನ ಹೆಂಡತಿ ಬಾಲ ಬಡಿತಿದ್ದಿ ಬಡಿ. ನೀನು ಅದು ಎಷ್ಟು ದಿನ ಹೊರಗಡೆ ದುಡಿಯಾಕೆ ಹೋಗ್ತೀಯ ಹೋಗು. ಗೊತ್ತೈತೆ ನನಗೆ ನೀನು ದುಡಿಯಾಕೆ ಹೋಗೋದನ್ನು ಹೆಂಗೆ ಬಿಡಿಸ್ಬೇಕಂತಂದು ನನಗೆ ಗೊತ್ತೈತಿ. ಬಿಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಹೊಸರವನ ಅಲ್ಲ, ನೋಡ್ತಿರ್ರಿ. ಏನವ ಎದಕ್ಕೆ ಹಂಗೆ ನೋಡಕೊಂತಿದ್ದೀನಿ ನನ್ನನ್ನು? ಗೌರಿ, ನಿಜ ಹೇಳು. ನಿಂಗೆ ಈ ಮದುವೆ ಇಷ್ಟ ಆಯ್ತಿಲ್ಲ. ಆ ಹುಡುಗ ನಿಂಗೆ ಇಷ್ಟ ಆಗನಿಲ್ಲ. ನಿಮ್ಮ ಅಪ್ಪ ನೋಡಿದ ಹುಡುಗ ಇಷ್ಟ ಆಗಿಲ್ಲ ಅಂದರೆ ಹೇಳು, ನಾನು ಮಾತಾಡ್ತೀನಂತ ನಿಮ್ಮ ಅಪ್ಪನ ಹತ್ರ. ಇನ್ನೂ ಒಂದೆರಡು ಚಲೋ ಸಂಬಂಧ ಬರ್ತಾವನು, ನೋಡೋಣ. ಬಂದ ಮೇಲೆ ಬೇಕಾದ್ರೆ ಒಪ್ಕೊನಂತೆ ಅಂತ. ಯವ್ವ, ನನಗೀಗ ಮದುವೆನೂ ಇಷ್ಟ ಇಲ್ಲ, ಆ ಹುಡುಗನೂ ಇಷ್ಟ ಇಲ್ಲ. ಆದರೂ ನಾ ಈ ಮದುವೆಗೆ ಒಪ್ಕೋತೀನಿ. ಯಾಕಂದ್ರೆ ನಮ್ಮ ಅಪ್ಪನಿಗೋಸ್ಕರ. ಇಷ್ಟು ದಿನ ಮೊನ್ನೆ ನಾ ಮಾಡಿದ್ರಿಂದ, ಹಂಗೆಲ್ಲ ಮಾಡಿದ್ರಿಂದ ನಮ್ಮ ಅಪ್ಪನ ಮನಸ್ಸಿಗೆ ಎಷ್ಟು ನೋವಾಗೈತಲ್ಲ. ಕೊನೆ ಪಕ್ಷ ನಾನು ಈ ಮದುವೆ ಆಗೋದ್ರಿಂದ ನಮ್ಮಪ್ಪಗೆ ಖುಷಿ ಆಗುತ್ತಾ ಅಂದ್ರೆ ನಂಗೆ ಅಷ್ಟ ಸಾಕು. ನನಗೆ ನನ್ನ ಆಸೆ ಕನಸಿಗಿಂತ ಈಗ ನಮ್ಮಪ್ಪನ ಖುಷಿ ಅಷ್ಟ ಮುಖ್ಯ ಆಗೈತವೆ ನನಗೆ. ಹಂಗಲ್ಲ ಗೌರಿ, ಇವು ಬಂದಿರೋ ಹುಡುಗ ಏನೋ ಚಲೋನ ಅದಾನ. ಆದ್ರೆ ಅವ್ರ ಹತ್ರ ಅಷ್ಟು ನಾವು ಅಂದ್ಕೊಂಡಿರೋಷ್ಟು ಆಸ್ತಿ ಆಗಲಿ ಅಂತಸ್ತಾಗಲಿ ಇಲ್ಲ. ಜಾಸ್ತಿ ಆಸ್ತಿ ಅಂತಸ್ತಿಲ್ಲ ಅವ್ರ ಹತ್ರ. ಏನೋ ಒಂದು ಲೆವೆಲಿಗೆ ಅದಾರಷ್ಟ. ಅದಕ್ಕೆ ಹೇಳಾಕೊಂತೀನಿ, ಕೇಳು. ನಿನಗೇನಾರೀ ಸಂಬಂಧ ಇಷ್ಟ ಇಲ್ಲ ಅಂದರೆ ಹೇಳು, ನಾನು ಮಾತಾಡ್ತೀನಂತ ನಿಮ್ಮ ಅಪ್ಪನ ತಾಲೆ. ಇನ್ನೂ ಚಲೋ ದೊಡ್ಡ ದೊಡ್ಡ ಸಂಬಂಧ ತರಲಿ, ಅವಾಗ ಬೇಕಾದ್ರೆ ಒಪ್ಕೊಂಡಂತಿ ಅಂತ. ಇಲ್ಲಾಂದ್ರೆ ಆ ಹುಡುಗ ಅಕ್ಕೂಲ ಅದಾನಲ್ಲ, ಆ ಹುಡುಗನ ಜೊತೆ ನಾನಾರ ಮಾತಾಡ್ಲೇನು? ಆ ಹುಡುಗ ಭಾಳ ಶ್ರೀಮಂತ ಅದಾನಂತ ಅಂದಿದ್ದೆಲ್ಲ. ನಾನಾರ ಮಾತಾಡ್ಲೇನು ಆ ಹುಡುಗನ ಹತ್ರ? ಬೇಡ ಬೇಯವ್ವ, ಆ ಹುಡುಗ ಅಕ್ಕೂಲ ಅಂದ್ರೆ ಅಪ್ಪಗೆ ಇಷ್ಟ ಇಲ್ಲ. ಬೇಡ. ಮತ್ತು ಸುಮ್ಮನೆ ಆ ಹುಡುಗನ ಬಗ್ಗೆ ಮನ್ಯಾಗ ಮಾತಾಡೋದು, ಮತ್ತು ಜಗಳ ಆಗೋದು. ಮತ್ತು ಈಗ ಮೊದಲನ ಅಪ್ಪನಂತ ಅಲ್ಲೇ ಮಾತಾಡೋವಲ್ಲ. ಇನ್ನೇನಾರ ಮತ್ತು ನಾನು ಅದ ಹಳೆಯ ಖ್ಯಾತಿನ ತೆಗೆದೆ ಅಂದ್ರೆ ಅಷ್ಟ ಅಪ್ಪ ಏನು ಮಾಡ್ಕೋತ ನಂಗೆ ಗೊತ್ತಿಲ್ಲ. ಅದಕ್ಕೆ ಬ್ಯಾಡ, ಬಿಟ್ಟು ಬಿಡ್ಬೇಯವ್ವ. ನನ್ನ ಜೀವನದಾಗ ಮುಂದೆ ಅದು ಏನಾಕೈತಿ ಆಗ್ಲತ್ತಾಗ. ಜೀವನದ ಮೇಲಿರೋ ಆಸೆ ಕನಸು ಸತ್ತು ಹೋಗ್ಬಿಟ್ಟಾವ ನಾನು. ಬೇಡ, ಮತ್ತು ಯಾವ ಸುದ್ದಿನ ತೆಗಿಯಾಕೋಬೇಡ. ಈಗ ಸದ್ಯಕ್ಕೆ ಮನ್ಯಾಗ ಏನು ನಡೆಯಾಕೊಂತೈತಿ ಅದು ನಡೀಲಿ ಅಷ್ಟ. ಅಯ್ಯೋ ಹುಚ್ಚು ಹುಡುಗಿ, ನೀನು ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡ್ಬೇಕು. ಈಗೇನ ನಿಮ್ಮಪ್ಪ ಈ ಬೇಸರ ಮಾಡ್ಕೊಂಡಾನಂತಂದು ನೀನೇನಾರ ತಿಳಿದಂಗೆ ನಿರ್ಧಾರ ತೊಗೊಂಡೆ ಅಂದ್ರೆ ಆಮೇಲೆ ಜೀವನ ಪೂರ್ತಿ ನೀನು ನರಕ ಅನುಭವಿಸ್ಬೇಕಾಗತ್ತೆ, ನಿಮ್ಮಪ್ಪಲ್ಲ. ಯವ್ವ, ಅಪ್ಪ ನನ್ನ ಜೀವನ ಚಲೋ ಆಗಲಿ ಅಂತ ಆಸೆ ಪಡ್ತಾನೆ ಹೊರತು ನನ್ನ ಜೀವನ ನರಕ ಆಗಲಿ ಅಂತ ಆಸೆ ಪಡೋಂಗಿಲ್ಲಲ್ಲ. ಅಪ್ಪ ಏನೋ ನಿರ್ಧಾರ ತೊಗೊಂಡ್ರು ನನ್ನ ಜೀವನಕ್ಕೆ ಒಳ್ಳೇದಾಗಲಿ ಅಂತಲ್ಲ. ಇರಲಿ, ಬಿಟ್ಬಿಡುವೆ, ಬಿಟ್ಬಿಡು. ಎಲ್ಲ ಭಾರನೂ ಅಪ್ಪನ ಮೇಲೆ ಹಾಕಿ ನಾ ಸುಮ್ಮನೆ ಆಗಿಬಿಟ್ಟಿನಿ ಅಷ್ಟೆ. ಈಗಪ್ಪ ಯಾವ ಹುಡುಗನ ತೋರಿಸ್ತಾನೆ, ಆ ಹುಡುಗನ ಮದುವೆ ಆಗಿ ಹೋಗ್ತಾ ಇರೋದು ಅಷ್ಟೆ, ಮತ್ತೇನಿಲ್ಲವೇ. ಗೌರಿ, ನೀ ಹಿಂಗೆಲ್ಲ ಮಾತಾಡಿದರೆ ನನಗೆ ಬೇಸರಕ್ಕೈತವ. ಎದಕ್ಕೆ ಹಿಂಗೆ ಮಾತಾಡ್ತಿದ್ದಿ? ಇರೋಕೆ ಒಬ್ಬಾಕಿ ಮಗಳು, ಮಗಳಿಗೆ ಇಷ್ಟ ಬಂದಂಗೆ ಯಾವ ಹುಡುಗ ಇಷ್ಟ ಆಕ್ಕಾನ ಅವು ನಿನ್ಗೆ ಇಷ್ಟಕ್ಕೆ ತಕ್ಕಂಗೆ ಮದುವೆ ಮಾಡ್ಬೇಕು ಹೊರತು ನಮ್ಮ ಇಷ್ಟಕ್ಕೆ ತಕ್ಕಂಗೆ ಮಾಡೋದಲ್ಲ. ಇರಲಿ ಬಿಡ್ಬೆ, ನನ್ನ ಜೀವನ ಏನಾಗಬೇಕಂತ ಆ ದೇವ್ರು ನನ್ನ ಹಣೆಯಾಗ ಬರ್ದಾನ ಅದ ಆಗತ್ತೆ ಹೊರತು ಬೇರೆ ಏನೂ ಆಗೋದಿಲ್ಲ. ಇಷ್ಟ ಇರಲಿ ಬಿಡ್ಬೆ, ಹೆಂಗೆ ಹೋಗ್ತೈತಿ ಜೀವನ ಹಂಗೆ ಹೋಗಲಿ.
ಯವ್ವ ದಯವಿಟ್ಟು ಇನ್ನೊಂದ್ಸಲ ಅಕುಲನ ಹೆಸರನ್ನು ನನ್ನ ಮುಂದೆ ತೆಗಿಯಕ್ಕೆ ಹೋಗ್ಬೇಡ್ವೆ. ಅದನ್ನು ಮರಿಬೇಕಂತ ಭಾಳ ಪ್ರಯತ್ನ ಮಾಡಕ್ಕಂತೀನಿ. ಮತ್ತೆ ಪದೇ ಪದೇ ಬಂದು ಮಾತಾಡಿ ಅದನ್ನು ಮತ್ತೆ ನೆನಪಿಸಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಕೈ ಮುಗಿತೀನಿ. ಅಲ್ಲ, ಈ ನನ್ನ ಗಂಡಿಗೆ ಹುಚ್ಚಿಕಿಚ್ಚಿ ಹಿಡ್ದೈತನ ಅಂತ. ನನ್ನ ಮಗಳು ಎಂಥ ಚಲೋ ಸಂಬಂಧ ಹೊಂದಿರೋಂಥ ಹುಡುಗನ್ನ, ಆಸ್ತಿ ಅಂತಸ್ತು ಒಳ್ಳೆ ಗುಣ ಇರೋ ಹುಡುಗನ್ನ ಪ್ರೀತಿಸಿದ್ಲಂದ್ರೆ ನನ್ನ ಗಂಡ ಒಪ್ಕೊನೆ ಬಿಟ್ಟು ಬೇಡ ಅಂತಂದು ಇದು ಯಾರೋ ಗತಿ ಇಲ್ಲದೆ ಇರೋನಿಗೆ ನನ್ನ ಮಗಳನ್ನು ಕೊಡಕ್ಕಂತ ಏನೂ ಹೇಳಂಗಿಲ್ಲ ಬಿಡಂಗಿಲ್ಲ ಅಂತ ತಲೆ ಕೆಟ್ಟು ಹೋಗೈತಿ ನನಗಂತೂ. ನನ್ನ ಮಗಳರ ಒಂದು ದೊಡ್ಡ ಮನೆ ಸೇರ್ತಾಳೆ, ರಾಣಿ ಇದ್ದಂಗೆ ಇರ್ತಾಳಂತ ಎಷ್ಟೆಲ್ಲ ಆಸೆ ಕನಸ್ಕೊಂಡಿದ್ದೆ. ಈ ನನ್ನ ಗಂಡ ಅದಕ್ಕೆಲ್ಲ ತಣ್ಣೀರು ಹಚ್ಚಾಕೊಂಡ್ಬಿಟ್ಟ. ಇಲ್ಲ, ನನ್ನ ಮಗಳು ಸುಮ್ಮನೆ ಅದ ಅಂದ ಮಾತ್ರಕ್ಕೆ ನಾನು ಸುಮ್ಮನೆ ಆಗಬಾರ್ದು. ಹೆಂಗಾರ ಮಾಡಿ ಈ ಮದುವೆ ನಿಲ್ಲಿಸಿ ನನ್ನ ಮಗಳ ಮದುವೆನ ಆಕೆ ಯಾರನ್ನು ಇಷ್ಟಪಟ್ಟಾಳ ಅದೇ ಹುಡುಗನ ಜೊತೆ ಮದುವೆ ಮಾಡ್ಬೇಕು ನಾನು. ಹೌದು, ಈ ನನ್ನ ಗಂಡಗೆ ಗತಿ ಇಲ್ಲದೆ ಇರೋ ಮನೆಗೆ ನನ್ನ ಮಗಳನ್ನು ಕೊಡ್ಬೇಕಂತ ಏನು ಅನ್ಕೊಂಡಾನಲ್ಲ, ಮೊದಲು ಅದನ್ನು ತಲೆಯಿಂದ ತೆಗೆದು ಚಲೋ ಸಂಬಂಧಕ್ಕೆ ಅಂದ್ರೆ ಆ ಹುಡುಗ ಹಾಕೋಲದನಲ್ಲ, ಆ ಹುಡುಗಗೆ ದೊಡ್ಡ ಕೋಟ್ಯಾಧೀಶ್ವರ ಅದಾನ ಅಂಥ ಮನೆ ಸಂಬಂಧ ಮಾಡಕ್ಕಂದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಮೊದಲೇ ಇದನ್ನು ಅರ್ಥ ಮಾಡಿಸ್ತೀನಿ ನನ್ನ ಗಂಡಗೆ.